ನಮಸ್ಕಾರ. ಈ ಕಡೆ ನಾನು ನಳಿನಿ, ಆ ಕಡೆ ನೀವು. ಮಾತಾಡ್ತಾ ಇವತ್ತು ಅಡುಗೆಗೇನು ನೋಡೋಣವಾ? ಯಾವಾಗಲಾದರೂ ಬೇಜಾರಾಗಿರುತ್ತೆ, ಬೋರ್ ಆಗ್ತಾ ಇರುತ್ತೆ, ಅಥವಾ ಜ್ವರ ಬಂದಿರುತ್ತೆ, ನೆಗಡಿ ಕೆಮ್ಮು ಆಗಿರುತ್ತೆ, ಏನಾದರೂ ಬಿಸಿ ಬಿಸಿಯಾಗಿ ಕುಡಿಯೋಣ ಅನಿಸುತ್ತೆ. ಆವಾಗ ಈ ಸಾರು ಮಾಡ್ಕೋಬೋದು. ಮಾಡ್ತೀರಲ್ವಾ? ಆದರೆ ನಮಗೆ ಬೇಕಾದಾಗ ಮಾಡೋಕ್ಕಾಗಲ್ಲ. ಇದು ಸೀಸನಲ್. ಅಮಟೆಕಾಯಿ ಕಾಲದಲ್ಲಿ ಮಾತ್ರ ಸಿಗುತ್ತೆ. ಸಿಕ್ಕಾಗ ಬಿಡಬೇಡಿ, ಒಂದು ಸಲ ಮಾಡ್ಕೊಳ್ಳಿ. ಹೌದು, ಅಮಟೆಕಾಯಿಂದನೇ ಸಾರು. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಕುಡಿಯೋಕ್ಕೆ ಇಲ್ಲ ಅನ್ನಕ್ಕೆ ಕಲ್ಸ್ಕೊಂಡು ತಿನ್ನೋಕ್ಕೆ. ಮಾಡೋಣವಾ? ಬನ್ನಿ, ಹಾಗಿದ್ರೆ ಶುರು ಮಾಡೋಣ. ಅಮಟೆಕಾಯಿ ಅಂದರೆ ಈ ಥರ ಇರುತ್ತೆ, ಕಾಲದಲ್ಲಿ ಸಿಗುತ್ತೆ. ಎಲ್ಲರ ಮನೇಲೂ ತಂದ್ಕೋತಾರೆ ನನ್ನ ಪ್ರಕಾರ, ಉಪ್ಪಿನಕಾಯಿಗೋ ಅಥವಾ ಇನ್ನೇನಾದ್ರು ತೊಕ್ಕು ಮಾಡೋಕ್ಕೆ ಎಲ್ಲ. ಆವಾಗ ಈ ಸಾರು ಮಾಡ್ಕೊಳ್ಳಿ. ಇದು ತುಂಬ ಹುಳಿ ಇರುತ್ತೆ, ಹಾಗಾಗಿ ನಾನು 4 ಜನಕ್ಕೆ ಮಾಡ್ತಾ ಇರೋದ್ರಿಂದ 2 ಹಾಕ್ತಾಯಿದ್ದೀನಿ. ನೀವು ಹುಳಿ ಕಡಿಮೆ ಇದ್ದರೆ ಮತ್ತು ಜಾಸ್ತಿ ಜನಕ್ಕೆ ಮಾಡ್ಕೊಳ್ಳೋದಿದ್ದರೆ ಇನ್ನೂ ಜಾಸ್ತಿ ಹಾಕ್ಕೊಂಡು ಮಾಡ್ಕೊಬೋದು. ಅದು ತೊಟ್ಟು ಕಟ್ ಮಾಡಿ ಈ ಥರ ಹಿಂಗೆ ಸ್ಲಿಟ್ ಮಾಡಿ ಕುಕ್ಕರಲ್ಲೇ ಬೇಯಿಸಿದ್ದೀನಿ ನಾನು. ಅನ್ನ ಎಲ್ಲ ಮಾಡ್ತೀವಲ್ಲ, ಅದ್ರ ಜೊತೆನೇ 3 ವಿಸಿಲ್ ಕೂಗಿಸಿದ್ದೀನಿ. ಹಸಿ ತೆಂಗಿನ ತುರಿ ಆವಾಗ ಕಾಯಿ ಹೊಡೆದು ತುರ್ಕೊಂಡಿದ್ದೀನಿ. ಫ್ರಿಜ್ಜಲ್ಲಿ ಇಟ್ಟಿದ್ರೂ ಉಪಯೋಗಿಸ್ಕೋಬೋದು. ಅರ್ಧ ಸ್ಪೂನ್ ಧನಿಯಾ, ಅರ್ಧ ಸ್ಪೂನ್ ಜೀರಿಗೆ, ತೆಂಗಿನ ತುರಿ, ಮೆಣಸಿನ್ಕಾಯಿ. ಖಾರ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ, ಇದು ಹುಳಿ ಇರುತ್ತಲ್ವ, ಅದಕ್ಕೋಸ್ಕರನೇ. ಇದು ತಣ್ಣಗಾದ್ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಎಲ್ಲ ಕಿವುಚಿ ತೆಕ್ಕೋಬೇಕು. ಇದ್ರ ಬೀಜನೇ ದೊಡ್ಡದಾಗಿರುತ್ತೆ. ಆ ಬೀಜನೂ ನಾನು ಕುದಿಯೋಕ್ಕೆ ಹಾಕ್ತೀನಿ. ಅದರ ರಸ, ಅದರ ಸಾರ ಎಲ್ಲ ಸಾರಿಗೆ ಬರುತ್ತೆ. ಚೆನ್ನಾಗಿದೆ ಅಲ್ವಾ? ಅದರ ಸಾರ ಎಲ್ಲ ಸಾರಿಗೆ ಬರುತ್ತೆ ಅಂತ. ಎಲ್ಲ ತಿಂದಾದ್ಮೇಲೆ ಕೊನೆಗೆ ಉಳಿಯುತ್ತಲ್ಲ, ಆವಾಗ ಬಿಸಾಕ್ಬೋದು. ಮಿಕ್ಸಿನಲ್ಲಿ ರುಬ್ಕೊಂಡಿರೋದನ್ನು ಎಲ್ಲ ಹಾಕಿ ಒಂಚೂರು ಉಪ್ಪು, ಒಂದು ಅರ್ಧ ಸ್ಪೂನ್ ಸಕ್ಕರೆ ಎಲ್ಲ ಚೆನ್ನಾಗಿ ಕಲಿಸ್ಬಿಟ್ಟು, ನೀವು ಕುಡಿಯೋಕ್ಕೆ ಸೂಪ್ ಥರ ಕುಡಿಯೋಕ್ಕಾದರೆ ಸ್ವಲ್ಪ ನೀರು ಜಾಸ್ತಿ ಹಾಕಿ ನೀರಾಗಿ ಮಾಡ್ಕೊಳ್ಳಿ. ಅನ್ನಕ್ಕೆ ಕಲಸೋದಿದ್ದರೆ ಸ್ವಲ್ಪ ದಪ್ಪ ಮಾಡ್ಕೊಳ್ಳಿ. ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಬೇಯಿಸಿರೋ ತೊಗರಿಬೇಳೆ ಹಾಕ್ಕೋತಾ ಇದ್ದೀನಿ. ಈ ಜ್ವರ ಎಲ್ಲ ಬಂದಾಗ ಏನಾದ್ರು ಕುಡಿಬೇಕು ಅನಿಸಿದ್ರೆ ಸ್ವಲ್ಪ ಪೌಷ್ಟಿಕಾಂಶನೂ ಇರುತ್ತೆ, ಮಕ್ಕಳಿಗೂ ಎಲ್ಲ ರುಚಿಯಾಗಿರುತ್ತೆ, ಆಮೇಲೆ ಸ್ವಲ್ಪ ಹುಳಿನೂ ಕಡಿಮೆ ಆಗುತ್ತೆ ಅಂತ, ರುಚಿನೂ ಚೆನ್ನಾಗಿರುತ್ತೆ. ಕಾಳು ಮೆಣಸು ಪುಡಿ ಇತ್ತು, ಹಾಗಾಗಿ ಇದಕ್ಕೆ ಹಾಕ್ತಾಯಿದ್ದೀನಿ. ಇಡೀ ಕಾಳು ಮೆಣಸಿದ್ರೆ ನೀವು ರುಬ್ಬಕ್ಕೆ ಹಾಕ್ಕೊಂಬಿಡ್ಬೋದು. ಚೆನ್ನಾಗಿ ಕುದ್ಮೇಲೆ ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ಎಲ್ಲ ಅದ್ರ ಮೇಲಿಂದ ಹಾಕಿ ಆಫ್ ಮಾಡಿ, ಘಮ ಘಮ ಅಂತಿರೋ ಒಂದು ಒಗ್ಗರಣೆ, ತುಪ್ಪ, ಅದಕ್ಕೆ ಸಾಸಿವೆ, ಜೀರಿಗೆ, ಕರಿಬೇವು, ಇಂಗು ಮತ್ತು ಮೆಣಸಿನ್ಕಾಯಿ 1-2-3 ಹಾಕಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಾನು ಮಾಡ್ತಾಯಿದ್ದೀನಿ, ನಂಗೆ ಅದ್ರ ಪರಿಮಳ ತುಂಬ ಚೆನ್ನಾಗಿ ಬರ್ತಾಯಿದೆ. ನೀವು ತಿನ್ನಬೇಕು ಅಂದರೆ ಇವಾಗ ಕಾಲ ಇದೆ, ಮಾಡಿಕೊಂಡು ಒಂದು ಸಲ ಟ್ರೈ ಮಾಡಿ ತಿಂದು ನೋಡಿ. ನೀವು ಹೋಟ್ಲಿಗೆಲ್ಲ ಹೋಗಿ ಸುಮ್ಮನೆ ಆರ್ಡ್ರ್ ಮಾಡಿ ಲೆಮನ್ ಕೊರಿಯಾಂಡ್ರ್ ಸೂಪು ಅಂತೆಲ್ಲ ಕುಡಿತೀರಲ್ವ, ಅದಕ್ಕಿಂತ ತುಂಬ ಚೆನ್ನಾಗಿರುತ್ತೆ. ಹಾಗೇ ನಳಿನೀಸ್ ಕ್ವಿಸಿನ್ ವೆಜ್ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ, ಆಲ್ ಅಂತ ಒತ್ತಿದ್ರೆ ಈ ಥರ ಹೊಸ ರೆಸಿಪೀಸು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಖಂಡಿತ ಮಾಡ್ಕೊಳ್ಳಿ, ಇದನ್ನು ತಪ್ಪಿಸ್ಬೇಡಿ. ಹೋಗಿ ಬರಲಾ? ಬಾಯ್.